कात्यायनी महामाये भवानी भुवनेश्वरी संसारसागरे मग्नं मामुद्धरकृपामये ब्रह्मविष्णुशिवाराध्ये प्रसादं जगदंबिके मनोभिलषितं देवी वरं देहि ನಮೋಸ್ತುತೆ. ಶ್ರೀದೇವಿ ನವರಾತ್ರಿ ವ್ರತದ ಈ 9ನೇ ದಿನ ಸಾಕ್ಷಾತ್ ಗುರುರೂಪಿಣಿಯಾದ ಅಮ್ಮನವರೇ ಹಿಮವಂತನಿಗೆ ದೇವಿ ವ್ರತಗಳ ಬಗ್ಗೆ ಉಪದೇಶ ಮಾಡ್ತಾ ಇದ್ದಾಳೆ, ಪೂಜೆಗಳ ಬಗ್ಗೆ ಉಪದೇಶ ಮಾಡ್ತಾ ಇದ್ದಾಳೆ. ಅವುಗಳನ್ನೇ ನಾವು ಇಂದಿನ ಉಪದೇಶವಾಗಿ ಗ್ರಹಿಸೋಣ. ವ್ಯಾಸ ಮಹರ್ಷಿ ಜನಮೇಜಯನಿಗೆ, ಓ ಜನಮೇಜಯ, ನಾನೀಗ ಸ್ತ್ರೀಯರು ಪುರುಷರು ಆಚರಿಸಬೇಕಾದ ದೇವೀ ವ್ರತಗಳ ಬಗ್ಗೆ ನಿನಗೆ ಹೇಳ್ತೀನಿ ಕೇಳೋ. ಅನಂತ ತೃತೀಯ, ರಸಕಲ್ಯಾಣಿ, ಆರ್ದ್ರನಂದಕರ ಅನ್ನುವ 3 ವ್ರತಗಳಿವೆ. ಹಾಗೆ ಶುಕ್ರವಾರ ವ್ರತ ಕೃಷ್ಣ ಚತುರ್ದಶಿ ವ್ರತ, ಭೌಮವಾರ ವ್ರತ ಪ್ರದೋಷ ವ್ರತ ಅನ್ನುವುದು ಮುಖ್ಯವಾಗಿರತಕ್ಕಂಥ ವ್ರತಗಳೇ. ಪ್ರದೋಷ ಕಾಲದಲ್ಲಿ ಅಂದರೆ ಸಾಯಂ ಸಂಧ್ಯಾ ಸಮಯದಲ್ಲಿ ಪರಮೇಶ್ವರನು ಪಾರ್ವತಿಯೊಂದಿಗೆ ಆನಂದ ನೃತ್ಯ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ದೇವಿ ವ್ರತ ಮಾಡಿದರೆ ವಿಶೇಷ ಫಲ ಲಭಿಸುತ್ತೆ. ದಿನವೆಲ್ಲ ಉಪವಾಸವಿದ್ದು ಈ ವ್ರತವನ್ನು ಆಚರಣೆ ಮಾಡಬೇಕು. ಇನ್ನು ಸೋಮವಾರ ವ್ರತ ಅಂತ ಒಂದು ವ್ರತ ಇದೆ. ಇದು ನನಗೆ ತುಂಬ ಇಷ್ಟವಾದ ವ್ರತ. ಈ ವ್ರತ ಮಾಡುವವರು ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ಊಟ ಮಾಡಬೇಕು. ಇನ್ನು ವಸಂತ ನವರಾತ್ರಿಗಳು, ಶರನ್ನವರಾತ್ರಿಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವು ನನಗೆ ಅತ್ಯಂತ ಪ್ರಿಯವಾದ ವ್ರತಗಳು. ಈ 2 ನವರಾತ್ರಿಗಳನ್ನು ಆಚರಿಸುವವರು ನನ್ನ ಸಾಯುಜ್ಯವನ್ನೇ ಪಡೆದು ಅನಂತ ಸುಖಗಳನ್ನು ಅನುಭವಿಸ್ತಾರೆ. ಡೋಲೋತ್ಸವ, ರಥೋತ್ಸವ ಮುಂತಾದ ಉತ್ಸವಗಳನ್ನು ಮಾಡಬೇಕು. ಸುವಾಸಿನಿ ಪೂಜೆ ಮಾಡಬೇಕು. ಕುಮಾರಿ ಪೂಜೆ ಮಾಡಬೇಕು. ಬ್ರಹ್ಮಚಾರಿಗಳನ್ನು ಪೂಜಿಸಬೇಕು. ಅವರೆಲ್ಲರಲ್ಲೂ ನಾನೇ ಇದ್ದೀನಿ ಅನ್ನುವ ಭಾವನೆಯಿಂದ ಪೂಜಿಸಬೇಕು. ನನ್ನ ಪೂಜೆಯಲ್ಲಿ ಅಯ್ಯೋ ದುಡ್ಡು ಖರ್ಚಾಗಿಬಿಡ್ತಿದ್ದೇನೋ ಅನ್ನುವ ಜುಗ್ಗುತನ, ಜಿಪುಣತನ ಇರಬಾರದು. ಪ್ರತಿ ವರ್ಷ ಈ ಉತ್ಸವಗಳನ್ನು ಮಾಡ್ತಾ ನನ್ನನ್ನು ಪೂಜಿಸುವರು ನನಗೆ ಪ್ರೀತಿಪಾತ್ರರಾಗ್ತಾರೆ. ಓ ಹಿಮವಂತ, ನನಗೆ ಯಾವುದಿಷ್ಟವೋ ಅವೆಲ್ಲವನ್ನು ನಿನಗೆ ಹೇಳಿದ್ದೀನಿ. ಅವುಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿದರೆ ನಾನು ಪ್ರಸನ್ನಳಾಗ್ತೀನಿ. ಇದು ರಹಸ್ಯವಾದ ವಿಷಯ. ಆದ್ದರಿಂದ ಇದನ್ನು ಶಿಷ್ಯರಲ್ಲದವರಿಗೆ ಹೇಳಬೇಡ, ಭಕ್ತನಲ್ಲದವನಿಗೆ ಹೇಳಬೇಡ. ನನ್ನ ವಿಶ್ವರೂಪವನ್ನೇ ಮನಸ್ಸಿನಲ್ಲಿ ದರ್ಶನ ಮಾಡು. ನನ್ನ ನಾಮವನ್ನೇ ಜಪಿಸು, ಧ್ಯಾನಿಸು. ಅನನ್ಯ ಭಕ್ತಿಯಿಂದ ನನ್ನನ್ನು ಆಶ್ರಯಿಸು. ಯಜ್ಞಗಳನ್ನು ಮಾಡು, ತಪಸ್ಸು ಮಾಡು, ದಾನ ಧರ್ಮಗಳನ್ನು ಮಾಡು. ಅಹಂಕಾರ ಮಮಕಾರಗಳನ್ನು ಜಯಿಸು. ನನ್ನನ್ನು ಸಂತೋಷಪಡಿಸಿ ಭವಬಂಧಗಳನ್ನು ತೊಲಗಿಸಿಕೊಂಡು ಮೋಕ್ಷವನ್ನು ಪಡಿ. ಮತ್ಪರಾಯೇ ಮದಾಸಕ್ತ ಚಿತ್ತಾ ಭಕ್ತವರಾಮತಾಃ ಪ್ರತಿಜಾನೇ ಭವಾದಸ್ಮಾತ್ ಉದ್ಧಾರಾಮ್ಯ ಚಿರೇಣತು. ನನ್ನಲ್ಲೇ ತಮ್ಮ ಚಿತ್ತವನ್ನು ನಿಲ್ಲಿಸಿ ನನ್ನಲ್ಲೇ ತಮ್ಮ ಪ್ರಾಣವನ್ನು ನಿಲ್ಲಿಸುವ ಭಕ್ತರು ಯಾರಿದ್ದಾರೋ ಅಂಥವರನ್ನು ನಾನು ಕೂಡಲೇ ಈ ಘೋರವಾದ ಸಂಸಾರದಿಂದ ಉದ್ಧಾರ ಮಾಡ್ತೀನಿ. ನನ್ನ ಭಕ್ತರನ್ನು ನಾನು ಎಂದಿಗೂ ಮರೆಯಲ್ಲ. ಅವರನ್ನು ಉದ್ಧರಿಸುವ ವಿಷಯದಲ್ಲಿ ಸ್ವಲ್ಪವೂ ಆಲಸ್ಯ ಮಾಡಲ್ಲ. ನಾನು ಕರ್ಮದಿಂದ ಕೂಡಿರುವ ಧ್ಯಾನಕ್ಕೆ, ಭಕ್ತಿಯಿಂದ ಕೂಡಿರುವ ಜ್ಞಾನಕ್ಕೆ ಮಾತ್ರವೇ ಸುಲಭವಾಗಿ ಸಿಗುತ್ತೇನೆ. ಇವುಗಳನ್ನು ಬಿಟ್ಟು ಕೇವಲ ಕರ್ಮವನ್ನು ಮಾತ್ರವೇ ಮಾಡಿದರೆ ನಾನು ಸಿಗುವುದಿಲ್ಲ. ಭಕ್ತಿ ಧ್ಯಾನಗಳು ಇರುವ ಜ್ಞಾನಿಗಳು ಮಾತ್ರವೇ ನನ್ನನ್ನು ನೋಡ್ತಾರೆ. ಅವುಗಳನ್ನು ಬಿಟ್ಟು ಕೇವಲ ಕರ್ಮವನ್ನು ಮಾತ್ರವೇ ಆಚರಿಸುವವರು ನನ್ನನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮಾಡುವ ಕರ್ಮದಲ್ಲಿ ಭಕ್ತಿ ಇರಬೇಕು.
ಧರ್ಮ ಇರಬೇಕು. ಆಗ ಮಾತ್ರ ನಾನು ಸಿಗ್ತೀನಿ. ಧರ್ಮದಿಂದ ಇದ್ದಾಗ ಭಕ್ತಿ ಹುಟ್ಟುತ್ತೆ, ಭಕ್ತಿಯಿಂದ ಜ್ಞಾನ ಲಭಿಸುತ್ತೆ, ವೇದಶಾಸ್ತ್ರಗಳಿಂದ ತಿಳಿದುಕೊಂಡಿದ್ದೇ ಧರ್ಮವಾಗುತ್ತೆ. ಅದನ್ನೇ ಆಚರಿಸಬೇಕು. ನಾನು ಸರ್ವಜ್ಞೆ, ಸರ್ವಶಕ್ತಿವಂತೆ. ವೇದ ಹುಟ್ಟುವುದು ನನ್ನಿಂದಲೇ. ನನಗೆ ಅಜ್ಞಾನ ಇಲ್ಲ. ಆದ್ದರಿಂದಲೇ ನನ್ನಿಂದ ಹುಟ್ಟಿದ ವೇದ ಎಲ್ಲರಿಗೂ ಪ್ರಮಾಣವಾಗಿದೆ. ಇದರಲ್ಲಿ ಸಂದೇಹವೇ ಇಲ್ಲ. ನನ್ನ ಆಜ್ಞೆಯೇ ವೇದ. ಇದನ್ನು ಯಾರೂ ತಿರಸ್ಕರುವಂತಿಲ್ಲ, ಅತಿಕ್ರಮಿಸಿ ನಡೆದುಕೊಳ್ಳುವಂತೂ ಇಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂಧರ ಅಭ್ಯುತ್ಥಾನಮಧರ್ಮಸ್ಯ ತದಾ ವೇಷಾನ್ ಬಿಭರ್ಮ್ಯಹಂ. ಧರ್ಮಕ್ಕೆ ಹಾನಿ ಉಂಟಾಗಿ ಅಧರ್ಮವು ಹೆಚ್ಚಾದಾಗ ನಾನು ಆಯಾ ಅವತಾರಗಳನ್ನು ಧರಿಸಿ ಅವತರಿಸ್ತಾ ಇರ್ತೀನಿ. ವೇದ ಧರ್ಮಗಳನ್ನು ಆಚರಣೆ ಮಾಡದೆ ಇರುವವರಿಗೆ, ಅವಮಾನ ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸುವುದಕ್ಕೆ ನಾನು ನರಕವನ್ನು ಸೃಷ್ಟಿ ಮಾಡಿದೆ. ಅವುಗಳ ಹೆಸರನ್ನು ಕೇಳಿದರೆ ಸಾಕು, ಭಯ ಉಂಟಾಗುವ ಹಾಗೆ ಅವುಗಳನ್ನು ಸೃಷ್ಟಿ ಮಾಡಿದ್ದೀನಿ. ವೇದ ಧರ್ಮದ ಪ್ರಕಾರ ನಡೆದುಕೊಂಡರೆ ಮಾತ್ರವೇ ಪರಬ್ರಹ್ಮ ಸಾಕ್ಷಾತ್ಕಾರವಾಗುತ್ತೆ. ಹೃದಯದಲ್ಲಿ ಪೂಜೆ ಮಾಡುವ ಯೋಗ್ಯತೆ, ಅಧಿಕಾರ ಲಭಿಸುವ ತನಕ ನನ್ನನ್ನು ಬಾಹ್ಯವಾಗೇ ಪೂಜೆ ಮಾಡಬೇಕು. ಸಿದ್ಧಿಯಾದ ಮೇಲೆ ಆಂತರಿಕ ಪೂಜೆಯನ್ನು ಮಾಡಬಹುದು. ನನ್ನನ್ನು ಬಾಹ್ಯವಾಗಿ ಹೇಗೆ ಪೂಜೆ ಮಾಡಬೇಕು? ಬೆಳಗಿನ ಜಾವದಲ್ಲೆದ್ದು ಶಿರಸ್ಸಿನಲ್ಲಿ ಪದ್ಮ ಇರುವ ಹಾಗೆ ಭಾವಿಸ್ತಾ ಸ್ಮರಣೆ ಮಾಡಬೇಕು. ಆ ಪದ್ಮದಲ್ಲಿ ಗುರುಮೂರ್ತಿಯನ್ನು ಧ್ಯಾನ ಮಾಡಬೇಕು. ಆಮೇಲೆ ಕುಂಡಲಿನಿ ದೇವಿಯನ್ನು ಈ ಶ್ಲೋಕದೊಂದಿಗೆ ಧ್ಯಾನಿಸಬೇಕು. ಪ್ರಕಾಶಮಾನಂ ಪ್ರಥಮೇ ಪ್ರಯಾಣೇ ಪ್ರತಿಪ್ರಯಾಣೇ ಪ್ಯಾಮೃತಾಯ ಅಂತಃ ಪದವ್ಯಾಮನುಸಂಚರಂತಿಂ ಆನಂದರೂಪಮಬಲಾಂ ಪ್ರಪದ್ಯೆ. ಆಮೇಲೆ ಸ್ನಾನ, ನಿತ್ಯ ಪೂಜೆಗಳಾದ ನಂತರ ನನ್ನನ್ನು ಹೃದಯದಲ್ಲಿ ಧ್ಯಾನಿಸಬೇಕು. ಶರೀರವು ಸೇರಿದಂತೆ ತನ್ನ ಸರ್ವಸ್ವವನ್ನು ನನಗೆ ಅರ್ಪಿಸುವ ಭಕ್ತರನ್ನು ಕಂಡರೆ ನನಗೆ ತುಂಬ ಇಷ್ಟ. ನನ್ನನ್ನು ಪೂಜಿಸುವವರೆಗೆ ಲಭಿಸದೇ ಇರುವುದು ಯಾವುದೂ ಇಲ್ಲ, ಎಲ್ಲೂ ಇಲ್ಲ, ಎಂದಿಗೂ ಇಲ್ಲ. ಅಂಥವರು ಮರಣದ ನಂತರ ದೇವಿ ಸ್ವರೂಪರಾಗಿ ಬದಲಾಗ್ತಾರೆ. ಅವರಿಗೆ ದೇವತೆಗಳೇ ನಮಸ್ಕಾರ ಮಾಡ್ತಾರೆ ಅಂತ ಅಮ್ಮನವರು ಹಿಮವಂತನಿಗೆ ಮಾಡಿದ ಬೋಧೆಯನ್ನು ವ್ಯಾಸ ಮಹರ್ಷಿಗಳು ಜನಮೇಜಯನಿಗೆ ಉಪದೇಶ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಪರಾಭಕ್ತಿಯನ್ನು ಹೊಂದಿ, ಪರಾಭಕ್ತಿ ಇದ್ದರೆ ಪರಾಶಕ್ತಿಯ ಅನುಗ್ರಹ ಉಂಟಾಗುತ್ತೆ. ಪರಾಭಕ್ತಿಯನ್ನೇ ಯಾಕೆ ಹಿಡ್ಕೊಳ್ಬೇಕು ಅಂದರೆ ಮೊದಲು ಭಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು. ಆದ್ದರಿಂದ ಭಕ್ತಿಯಲ್ಲಿರುವ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಧಾನವಾಗಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಅಂತ 3 ಯೋಗಗಳಿವೆ. ಅವುಗಳಲ್ಲಿ ಭಕ್ತಿಯೋಗ ಎಲ್ಲರಿಗೂ ಸುಲಭ ಸಾಧ್ಯ. ಕರ್ಮಯೋಗ, ಜ್ಞಾನಯೋಗಗಳಿಗಿಂತ ಅದರ ಆಚರಣೆ ಸುಲಭ. ಈ ಭಕ್ತಿ ಯೋಗದಲ್ಲಿ ಶಾರೀರಿಕ ಶ್ರಮ ಇರುವುದಿಲ್ಲ, ಚಿತ್ತವನ್ನು ನಿರೋಧಿಸುವ ಕಷ್ಟವೂ ಇರುವುದಿಲ್ಲ. ಆದ್ದರಿಂದ ಎಲ್ಲರೂ ಭಕ್ತಿಯಿಂದ ಇರಬೇಕು, ಭಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಈ ಭಕ್ತಿಯಲ್ಲಿ ಮತ್ತೆ ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ ಅನ್ನುವ 3 ವಿಧಗಳಿವೆ. ಕೆಲವು ಭಕ್ತರು ಪರರನ್ನು ಪೀಡಿಸ್ತಾ ಇರ್ತಾರೆ, ಮೋಸ ಮಾಡ್ತಾ ಇರ್ತಾರೆ, ಮಾತ್ಸರ್ಯದಿಂದ ಕೂಡಿರ್ತಾರೆ, ಕೋಪದಿಂದ ಕೂಡಿರ್ತಾರೆ. ಇದು ತಾಮಸ ಭಕ್ತಿ. ಇದನ್ನು ಬಿಡಬೇಕು. ಇನ್ನು ಕೆಲವು ಭಕ್ತರು ಇತರರನ್ನು ಪೀಡಿಸಲ್ಲ, ಆದರೆ ಯಾವಾಗಲೂ ತಮ್ಮ ಸ್ವಾರ್ಥವನ್ನೇ ಬಯಸ್ತಾ ಇರ್ತಾರೆ, ನಾನಾ ಕೋರಿಕೆಗಳಿಂದ ಕೂಡಿರ್ತಾರೆ, ಜೀವಾತ್ಮ ಪರಮಾತ್ಮಗಳ ಬಗ್ಗೆ ಭೇದ ಬುದ್ಧಿಯನ್ನು ಹೊಂದಿರುವರಾಗಿರ್ತಾರೆ, ಯಾವಾಗಲೂ ಭೋಗಗಳನ್ನೇ ಅನುಭವಿಸಬೇಕು ಅಂತ ಕೋರಿಕೊಳ್ತಾ ಇರ್ತಾರೆ, ಫಲ ಲಭಿಸಬೇಕು ಅನ್ನುವ ಆಸೆಯಿಂದ ಇರ್ತಾರೆ. ಇದನ್ನು ರಾಜಸ ಭಕ್ತಿ ಅಂತಾರೆ. ಇದನ್ನು ಬಿಡಬೇಕು. ಇನ್ನು ಕೆಲವರು
ಪಾಪಗಳು ಹೋಗಬೇಕಂತ ಕರ್ಮಗಳನ್ನು ಆಚರಿಸಿ ಫಲಗಳನ್ನು ಪರಮೇಶ್ವರನಿಗೆ ಅರ್ಪಿಸ್ತಾರೆ, ವೇದಗಳನ್ನು ಗೌರವಿಸ್ತಾರೆ, ಭೇದ ಭಾವ ಇಲ್ಲದೆ ಭಗವಂತನನ್ನು ಆರಾಧಿಸ್ತಾರೆ. ಇದನ್ನು ಸಾತ್ವಿಕ ಭಕ್ತಿ ಅಂತಾರೆ. ಈ ಸಾತ್ವಿಕ ಭಕ್ತಿಯು ತಾಮಸ ರಾಜಸ ಭಕ್ತಿಗಳಿಗಿಂತ ಉತ್ತಮವಾಗಿರ್ತಕ್ಕಂಥದ್ದು. ಇದು ಪರಾಂಬಿಕಾ ಭಕ್ತಿಯನ್ನು ಪಡೆಯುವುದಕ್ಕೆ ನೆರವಾಗುತ್ತೆ. ಉಳಿದೆರಡು ಭಕ್ತಿಗಳು ಕೆಲಸಕ್ಕೆ ಬರಲ್ಲ. ಎಲ್ಲರೂ ಈ ಪರಾಭಕ್ತಿಯನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಪರಾಭಕ್ತಿ ಎಂದರೆ ನಿರಂತರ ಅಮ್ಮನವರ ಗುಣಗಳನ್ನೇ ಕೇಳಬೇಕು, ಅಮ್ಮನವರ ನಾಮವನ್ನೇ ಕೀರ್ತಿಸಬೇಕು, ಅಮ್ಮನವರ ದಿವ್ಯಮಂಗಳ ಸ್ವರೂಪದ ಮೇಲೆ ದೃಷ್ಟಿ ಇರಬೇಕು, ಅಮ್ಮನನ್ನು ಕೀರ್ತಿಸ್ತಾ ಇರಬೇಕು, ತುಂಬ ಪ್ರೀತಿಯಿಂದ ಅಮ್ಮನನ್ನು ತಿಳಿತಾ ಇರಬೇಕು, ಸಮಸ್ತ ಜೀವರಾಶಿಗಳಲ್ಲೂ ಅಮ್ಮನನ್ನೇ ನೋಡ್ತಾ ಇರಬೇಕು. ತನ್ನ ಮೇಲೆ ತನಗೆ ಹೇಗೆ ಇಷ್ಟ ಇರುತ್ತೋ ಅದೇ ರೀತಿ ಇತರರ ಮೇಲೂ ಇಷ್ಟವನ್ನು ಹೊಂದಿರಬೇಕು. ತನ್ನನ್ನು ಪ್ರೇಮಿಸುವ ಹಾಗೆ ಇತರರನ್ನು ಪ್ರೀತಿಸಬೇಕು. ಎಲ್ಲರಲ್ಲೂ ಇರುವುದು ಒಂದೇ ಚೈತನ್ಯ ಪದಾರ್ಥ ಅನ್ನುವುದನ್ನು ಗ್ರಹಿಸಬೇಕು. ಇರುವೆಯಿಂದ ಹಿಡಿದು ಬ್ರಹ್ಮದೇವನವರೆಗೆ ಇರುವ ಸಮಸ್ತ ಪ್ರಾಣಿಗಳಲ್ಲೂ ಅಮ್ಮನವರೇ ಇದ್ದಾಳೆ ಅಂತ ಭಾವನೆ ಮಾಡುತ್ತಾ ಎಲ್ಲರನ್ನ ಸಮಾನವಾಗಿ ಆದರಿಸಬೇಕು, ಪೂಜಿಸಬೇಕು, ನಮಸ್ಕರಿಸಬೇಕು. ಯಾರ ಬಗ್ಗೆಯೂ ದ್ರೋಹ ಚಿಂತನೆ ಮಾಡಲೇಬಾರದು. ಯಾವಾಗಲೂ ಶಾಸ್ತ್ರ ಪುರಾಣ ಕೇಳುವುದರಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ನಿತ್ಯ ಕರ್ಮಗಳನ್ನು ಆಚರಿಸ್ತಾ ಇರಬೇಕು. ದೇವರ ಪೂಜೆ ಮಾಡುತ್ತಿರಬೇಕು. ಅಹಂಕಾರ ಮಮಕಾರ ಭಾವಗಳನ್ನು ಹೊಂದಿರಬಾರದು. ಇದು ಪರಾಭಕ್ತಿ. ಎಲ್ಲರೂ ನಿಮ್ಮ ನಿಮ್ಮ ಭಕ್ತಿಯನ್ನು ಪರಿಶೀಲಿಸಿಕೊಂಡು ಪರಾಭಕ್ತಿಯನ್ನು ಪಡೆಯುವ ಪ್ರಯತ್ನ ಮಾಡಿ. ಪರಾಭಕ್ತಿ ಹೊಂದಿರುವವರೆಗೆ ಜ್ಞಾನವು ಪ್ರಾಪ್ತವಾಗುತ್ತೆ ಮತ್ತು ಮಣಿದ್ವೀಪ ಲಭಿಸುತ್ತೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಪರಾಭಕ್ತಿಯ ಅನುಗ್ರಹದಿಂದ ಪರಾಭಕ್ತಿ ಲಭಿಸುವಂತಾಗಲಿ ಅಂತ ಆಶೀರ್ವದಿಸುತ್ತಾ ಶ್ರೀಮಾತ್ರೇ ನಮಃ. ತ್ರಿಪುರಾಭಾಸುರ ಸಿದ್ಧಾಂಬ ಸಮಪತು ಶ್ರೀ ತ್ರಿಪುರಾಭಾಸುರ ಸಿದ್ಧಾಂಬ ಸಮಪತು ಶ್ರೀ ತ್ರಿಪುರಾಭಾಸುರ ಸಿದ್ಧಾಂಬ ಸಮಪತು. ವಾತಪಿತ್ತ ಕಫರೂಪ ವ್ಯಾಧೀನಾಂ ಶಮನಿ ವಾತಪಿತ್ತ ಕಫರೂಪ ವ್ಯಾಧೀನಾಂ ಶಮನಿ ಪಂಚಕೋಶಗ ಸುಧಿಯಾಂ ಮೋಗನಾಶದಾತ್ರಿ ಪಂಚಕೋಶಗ ಸುಧಿಯಾಂ ಮೋಗನಾಶದಾತ್ರಿ ಶ್ರೀ ತ್ರಿಪುರಾಭಾಸುರ ಸಿದ್ಧಾಂಬ ಸಮಪತು ಶ್ರೀ ತ್ರಿಪುರಾಭಾಸುರ ಸಿದ್ಧಾಂಬ ಸಮಪತು. ಯಾನಾಂನಾಂ ಸಹಸ್ರೈಃ ಸುಕೀರ್ತಿಕಾ ನಿಚಯೈರ್ವ ಯಾನಾಂನಾಂ ಸಹಸ್ರೈಃ ಸುಕೀರ್ತಿಕಾ ನಿಚಯೈರ್ವ ವಶಿನಿ ವಾಗ್ದೇವೀಭಿರ್ನಿತಾಂತ ಸಂಸ್ತುತತತ್ವ ವಶಿನಿ ವಾಗ್ದೇವೀಭಿರ್ನಿತಾಂತ ಸಂಸ್ತುತತತ್ವ ಅಷ್ಟಕೋಣಗ ಶಿವಗ ಹಾಸ್ಯರಸೇ ರಸಿಕ ಅಷ್ಟಕೋಣಗ ಶಿವಗ ಹಾಸ್ಯರಸೇ ರಸಿಕ ರಹೋ ಯೋಗಿನಿ ವಿನುತ ವಾಘಾರಾಂ ದಿಶತು ರಹೋ ಯೋಗಿನಿ ವಿನುತ ವಾಘಾರಾಂ ದಿಶತು ಶ್ರೀ ತ್ರಿಪುರಾಭಾಸುರ ಸಿದ್ಧಾಂಬ ಸಮಪತು ಶ್ರೀ ತ್ರಿಪುರಾಭಾಸುರ